ನಮಸ್ಕಾರ. ಇದು ನಿಮ್ಮ GBH 63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದ ದಲಿತ ಕೇರಿಯಲ್ಲಿ ಭಾನುವಾರ ಸಂಜೆ ಶ್ರೀ ದಂಡಿನ ದುರ್ಗಮ್ಮನ ದೇವಸ್ಥಾನದ ಆವರಣದಲ್ಲಿ ಡಿವೈಎಸ್ಪಿ ಸಂತೋಷ್ ಚವ್ಹಾಣ್ ದಲಿತರ ಸಭೆ ಹಾಗೂ ಬಕ್ರೀದ್ ಹಬ್ಬ ಹಾಗೂ ಹಿರಿಯ ನಾಗರಿಕರ ಸಭೆ ನಡೆಸಿದರು. ಈ ವೇಳೆ ದಲಿತರ ಕುಂದುಕೊರತೆಗಳನ್ನು ಆಲಿಸಿದರು. ಈ ಕುರಿತು ಮಾತನಾಡಿದ ಡಿವೈಎಸ್ಪಿ, ಇಂದಿನ ಯುವಕರು ಮೊಬೈಲ್ನ ಸಾಮಾಜಿಕ ಜಾಲತಾಣಗಳಲ್ಲಿ ದಾಸರಾಗಿದ್ದಾರೆ ಹಾಗೂ ಆನ್ಲೈನ್ ಗೇಮ್ನಲ್ಲಿ ತೊಡಗಿದ್ದಾರೆ. IPL ಬೆಟ್ಟಿಂಗ್, ಡ್ರಗ್ಸ್, ಮದ್ಯ ವ್ಯಸನಕ್ಕೆ ಬಲಿಯಾಗುತ್ತಿದ್ದಾರೆ. ಇಂಥ ಕೆಟ್ಟ ಚಟಗಳನ್ನು ಬಿಟ್ಟು ಸರಿಯಾಗಿ ಓದಿ ಕೆಲಸ ಪಡೆದು ತಂದೆ ತಾಯಿಯವರನ್ನು ಚೆನ್ನಾಗಿ ನೋಡಿಕೊಳ್ಳಿ ಎಂದು ಕರೆ ಕೊಟ್ಟರು. ಪೋಷಕರು ಸಹ ತಮ್ಮ ಮಕ್ಕಳ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕೆಂದರು. ಅಲ್ಲದೆ ಸೈಬರ್ ಕ್ರೈಮ್ ಬಗ್ಗೆ ಮತ್ತು ಪೋಕ್ಸೋ ಕೇಸ್ ಬಗ್ಗೆ ಅರಿವು ಮೂಡಿಸಿದರು. ನೀವೇನ್ರ ಬೇರೆ ಊರಿಗೆ 2-3 ದಿನ ಗಟ್ಟಲೆ ಹೋದ್ರೆ ಸಾಧ್ಯ ಆದ್ರೆ ಮನೇಲಿ ಏನು ಇಡಕ್ ಹೋಗ್ಬಾರ್ದು. ಯಾವ್ರಿಗೆ ಒಂದು ಬಂಗಾರ ದುಡ್ಡಿದ್ರೆ ಬ್ಯಾಂಕಲ್ಲಿ ಇಡ್ಬೇಕು. ಅನಿವಾರ್ಯ ಕೆಲವೊಂದ್ಸಲ ಹೋಗ್ತಾ ಇರ್ತೀರಿ, ಮನೆಗೆ ಅಲ್ಪ ಸ್ವಲ್ಪ ಹಣ ಇಟ್ಟಿರ್ತೀರಿ, ನಮ್ಮ ಪೊಲೀಸ್ ಸ್ಟೇಷನ್ ಮಾಹಿತಿ ಕೊಟ್ಟು ಹೋಗ್ಬೇಕು. ಇಲ್ಲ ನಮ್ದೊಂದು ನಂಬರ್ ಇದೆ, ಆ ನಂಬರಿಗೆ ನಿಮ್ದು ಊರ ಹೆಸರು, ನಿಮ್ಮ ಮನೆ ಏರಿಯಾ ಹೆಸರು, ನೀವು ಎಷ್ಟು ಜನ ಹೋಗ್ತಾ ಇದ್ರಿ, ಯಾವಾಗ ಹೋಗ್ತಾ ಇದ್ರಿ, ಯಾವಾಗ ಬರ್ತಾ ಇದ್ರಿ, ಈ ತರ ಮಾಹಿತಿ ಕೊಟ್ಟು ಹೋದ್ರೆ ನಮ್ಮ ಪೊಲೀಸ್ಗೆ ಮಾಡ್ತಾ ಇರೋದನ್ನ ಅವಾಗ ಅವ್ರು ರೌಂಡ್ಸ್ ಮಾಡಿ ನಿಮ್ಮ ಮನೆಯನ್ನ ಸ್ವಲ್ಪ ನೋಡ್ಕೋತಾರ. ಸೊ ಇದ್ರ ಮಾಡಿದ್ರೆ ಏನಾಗುತ್ತೆ, ಕಳ್ಳತನನ್ನ ತಡೆಗಟ್ಟಬಹುದು. ಯಾರು ಇರಂಗಿಲ್ಲ, ಅಲ್ಲಿ ಎದ್ದು ಕಟ್ತಾರ, ಬಂದು ಮನೆ ಮುಕ್ಕೊಂಡ್ಬಿಡ್ತಾರೆ. ಅಲ್ಲಿ ಏನು ಇರಂಗಿಲ್ಲ, ಅಲ್ಲಿ CC ಕ್ಯಾಮ್ರಾ ಇರಂಗಿಲ್ಲ, ಏನು ಇಲ್ಲ, ಯಾರು ಜನ ಇರಂಗಿಲ್ಲ, ನಾಯಿ ಕಟ್ಟಿರಲ್ಲ, ಏನಿರಂಗಿಲ್ಲ, ಯಾರು ರುಚಿನ ಹೋಗ್ತಾ ಇದ್ದಾರೆ. ಸೊ ದಯವಿಟ್ಟು ನಿಮ್ಗೆ ಏನ್ ಹೇಳ್ತಾರೆ, ಎತ್ತುಗಳಾಗ್ಲಿ, ಆಕಳಾಗ್ಲಿ, ಎಮ್ಮೆ ಆಗ್ಲಿ, ಕುರಿ, ಮೇಕೆ ಏನಿತ್ತಪ್ಪ ಅಂದ್ರೆ ದಯವಿಟ್ಟು ನಿಮ್ಮ ಮನೆ ಹತ್ರ ಕಟ್ಕೋರಿಲ್ಲ. ನೀವು ಅಲ್ಲೇ ಹೊಲ್ದಾಗ ಮುಕ್ಕೋತೀರ, ಅಲ್ಲೇ ಸ್ವಲ್ಪ ಸೇಫರ್ ಸೈಡಿಗೆ ನೋಡ್ರಿ. ಈ ಜಾಸ್ತಿ ಆಗಿದಾವೆ, ಇವೆಲ್ಲ ಇದೊಂದು ಜಾಸ್ತಿ ಆಗಿದಾವೆ. ಪಂಪ್ ಸೆಟ್ ಇರ್ತಾವಲ್ಲ, ಒಳ್ಳೆ ರೋಡ್ ಇರ್ತಲ್ಲ, ಪಂಪ್ ಸೆಟ್ ಆಗ್ಲಿ, ಮೋಟಾರ್ ಕಳ್ತಾನೆ, ಇವೆಲ್ಲ ಜಾಸ್ತಿ ಆಗುತ್ತೆ. ಸೊ ನಮ್ಮವರೆಲ್ಲ ನಮ್ಮ ಪೊಲೀಸರೆಲ್ಲ ಪ್ರಾಪರ್ ಎಲ್ಲ ಜನರಿಗೆ ಕೇಳೋದಾಗ್ಲಿ ಹೀಗೆಲ್ಲ ಮಾಡ್ತಾ ಇದ್ದಾರೆ. ಆದ್ರೂ ಕೆಲವು ಟೈಮಲ್ಲಿ ಈ ತರ ಕಣ್ಣು ತರ್ಸ್ಕೊಂಡು ಆಗ್ತಾ ಇದ್ದಾರೆ. ಸೊ ದಯವಿಟ್ಟು ಇದನ್ನ ಸ್ವಲ್ಪ ನೀವು ಇಟ್ಕೋಬೇಕು. ಅಂದ್ರೆ ಅಪ್ರಾಪ್ತ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಅಂತ ಒಂದು ಕಾನೂನು ಇದೆ. ಅದಕ್ಕೆ ನಾವು ಇಂಗ್ಲೀಷಲ್ಲಿ ಪೋಕ್ಸೋ ಅಂತ ಕರಿತೇವೆ. ಮೊಬೈಲ್ ಇರ್ತಾವೆಲ್ಲ ಪಾಪ ನಿಮ್ಗೆ ಗೊತ್ತಿರಲ್ಲ, ಹುಡುಗರೆಲ್ಲ ಗೊತ್ತಿರ್ತದೆ. ಅದನ್ನೇನ್ ಮಾಡ್ತಾರೆ, ಅದ್ರಾಗ ಯಾವ್ದೋ ಹುಡುಗರ ಜೊತೆ ಸುಮ್ ಚಾಟ್ ಮಾಡೋದು, ಎಲ್ಲೋ ಯಾವ ಇರ್ತಾನೆ, ಅಲ್ಲೇ ಎಲ್ಲ ಹಾಳಾಗತ್ತೆ ಹುಡುಗರು. ಸೊ ದಯವಿಟ್ಟು ಈ ಮೊಬೈಲಿಗೆ ಸಂಬಂಧಪಟ್ಟಂತೆ ಮಕ್ಕಳ ಕೈಯಾಗ ದಯವಿಟ್ಟು ಯಾರು ಮೊಬೈಲ್ ಕೊಡಕ್ಕೆ ಹೋಗ್ಬೇಡ್ರಿ. ಮತ್ತೆ ಯಾರೇ ಫೋನ್ ಮಾಡಿ ನಿಮಗೆ ಇಷ್ಟು ಲಾಟ್ರಿ ಆಗಿದೆ, ಈ ಮೊಬೈಲ್ ಸೆಲೆಕ್ಟ್ ಮಾಡಿ, ಈ ಥರನೂ ಆಸೆ ಹುಟ್ಟಿಸ್ತಾರೆ. ಈ ಮೊಬೈಲಿಗೆ ಒಂದು OTP ಬಂದಿದೆ, ಆ OTP ನಮಗೆ ಹೇಳ್ರಿ, ಇವೆಲ್ಲನೂ ಎಲ್ಲ ಥರನೂ ನೀವು ಹೇಳ್ತಿರ್ತಾರೆ. ಯಾವುದೇ ಕಾರಣಕ್ಕೂ ನಿಮ್ಮ ವೈಯಕ್ತಿಕ ಮಾಹಿತಿನ ಯಾವುದೇ ವ್ಯಕ್ತಿಗೆ, ಅಪರಿಚಿತ ವ್ಯಕ್ತಿಗೆ ಮುಖಾಂತರ ಹೇಳಕ್ಕೆ ಹೋಗಬಾರ್ದು. ಹೇಳ್ತಾರೆ, ನಿಮ್ಮ ಬ್ಯಾಂಕ್ ಅಕೌಂಟ್ ಬಂದಾಗಿದೆ, ತಕ್ಷಣ ಬಂದ್ ಮಾಡ್ತೇವೆ ನಾವು, ಇವಾಗ ಬಂದಾಗಲಿಲ್ಲ ಅಂದ್ರೆ ನಾಳೆ ದುಡ್ಡು ಕಟ್ಟಾಗತ್ತೆ, ಹಂಗ ಜನ ಹೆದರ್ಸ್ತಾರೆ. ಯಾವುದೇ ಕಾಲಕ್ಕೂ ಹೆದರಬಾರ್ದು. ನಿಮ್ದು ಅಕೌಂಟ್ ಬಂದಾಗಿದೆ, ನಾಳೆ ಬ್ಯಾಂಕಿಗೆ ಹೋಗಿ ನೀವೇ ಸುದ್ದಿ ಮಾಡ್ತಾರೆ. ಫೋನ್ ಮುಖಾಂತರ ಯಾರೋ ಅದನ್ನ ಬ್ಯಾಂಕ್ ಅಕೌಂಟ್ನ ಯಾರೇ ನೀವು ಕರೆಕ್ಷನ್ ಮಾಡೋದಾಗ್ಲಿ, ಏನು ಬ್ಲಾಕ್ ಮಾಡೋದಾಗ್ಲಿ, ಯಾರಿಗೆ ಹಾಕಿರಂಗಿಲ್ಲ ನಿಮಗೆ ಬಿಟ್ಟರೆ. ಸೊ ಇದಕ್ಕೆ ಯಾವುದೇ ಕಾಲಕ್ಕೂ ಅವಕಾಶ ಮಾಡೋದು ಇದೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ನಮ್ಗೆ ಯಾರೇ ಫೋನ್ ಮಾಡ್ತಾರೆ, ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಫೋನು ಎಲ್ಲೋ ಮಿಸ್ಯೂಸ್ ಆಗಿದೆ, ನಿಮ್ಮ ಹೆಸರ ಮೇಲೆ ಕೇಸ್ ಆಗಿದೆ, ನಾವು ಪೊಲೀಸರು ಇದು ಅದು ಎಂತೆಲ್ಲ ನೀವು ಹೆದರಿಸಿ, ಇಲ್ಲ ನೀವು ಅರೆಸ್ಟ್ ಮಾಡ್ತೇವೆ, ನಿಮ್ಮ ಮೊಬೈಲ್ ಅರೆಸ್ಟ್ ಕಾರ್ಡ್ ಕಳಿಸ್ತಾರೆ, ಎಲ್ಲ ಥರನೂ ಹೆದರ್ಸ್ತೀವಿ. ಇವೆಲ್ಲ ಕೇಸ್ಗಳು ನಮಗೆ ಆಗ್ತಾ ಇದ್ದಾವೆ. ದಯವಿಟ್ಟು ನೆನಪಿರಲಿ, ಯಾವುದೇ ಪೊಲೀಸ್ ಇರಲಿ, ಇನ್ನೊಂದು ಯಾರೇ ಲೋಕಾಯುಕ್ತ ಇರಲಿ, ಇನ್ನೊಂದು ಯಾರು ED CBI ಅಧಿಕಾರಿಗಳು ಫೋನ್ ಮುಖಾಂತರ ಕರೆ ಮಾಡಿ ಯಾರಿಗೆ ದುಡ್ಡು ಕೇಳೋ ಅವಶ್ಯಕತೆ ಇಲ್ಲ, ಕೇಳಂಗಿಲ್ಲ ಕೂಡ ಹಂಗೆ ಮಾಡಂಗಿಲ್ಲ. ಹಿಂಗೆ ಮಕ್ಕಳನ್ನ ಪೋಷಕರ ಜವಾಬ್ದಾರಿ ಭಾಳ ಇಂಪಾರ್ಟೆಂಟ್ ಐತಿ. ಪೋಷಕರಿಂದ ನಮ್ಮ ಮಗ ಓದಾತಾನ ಬಿಡಪ್ಪ ಅಂತ ಏನಾರ ಬಿಟ್ರೆ ಮುಗಿತಾವ. ಏನು ಓದ್ತಾನೋ ಏನು ಮಾಡ್ತಾನೋ ನಿಮ್ಗೆ ಗೊತ್ತಾಗಂಗಿಲ್ಲ. ನಾಳೆ ಒಂದು ದಿನ ಓದಿ ಹಾಳಾಗಿ ಹೋಗ್ಲಿ, ಅವನು ನಿಮಗೆ ಸಮಸ್ಯೆ ತಂದು ಹಾಕ್ತಾನೋ ಆಯ್ತಾ. ನಾ ಇನ್ನೊಂದು ನೋಡಿನಿ, ಹಳ್ಳಿಯಲ್ಲಿ 10ನೇ ಕ್ಲಾಸ್ ಓದ್ತಿರೋ ಹುಡುಗ 8ನೇ ಕ್ಲಾಸ್ 9ನೇ ಕ್ಲಾಸ್ ಓದ್ತಿರ್ತಾನೇನೋ, ಅವನ ಕೈ ಬೈಕ್ ಕೊಟ್ಬಿಟ್ಟಿರ್ತಾರ. ಅವ್ನು ನೋಡಿದ್ರೆ ಪೂರ ರೋಡೆ ಕಾಣಿಸಿ ಹಂಗೆ ಗಾಡಿ ಹೊಡಿತಿರ್ತಾನ. ಅಲ್ಲಿ ಏನ್ರ ಅನಾಹುತ ಏನ್ರ ಆಯ್ತಪ್ಪ, ಅಲ್ಲಿ ಏನಾಗತ್ತೆ, ಅಲ್ಲಿ ಅವಾಗ ಗಾಡಿ ಮಾಲಕ್ ಯಾವ ಇರ್ತಾನೋ ಅವ್ನು ಜೈಲಿಗೆ ಹೋಗ್ತಾನೆ. ಜೈಲ್ ಅಷ್ಟೇ ಅಲ್ಲ, ಫೈನ್ ಹಾಕ್ತಾರೆ, ದಂಡ ಹಾಕ್ತಾರೆ. ದಯವಿಟ್ಟು ಮಕ್ಕಳ ಕೈಯಾಗ ಯಾರೇ ಬೈಕ್ ಓಡಿಸೋದಾಗ್ಲಿ ಇವೆಲ್ಲ ಮಾಡಕ್ ಹೋಗ್ಬೇಡ್ರಿ. ಹುಡುಗ ಗಾಡಿ ಓಡಿಸೋದು ಅಪರಾಧ ಇದೆ, ಓವರ್ ಸ್ಪೀಡ್ ಓಡಿಸೋದು ಅಪರಾಧ ಇದೆ. ಇವೆಲ್ಲ ತಿಳಿದವರಿದ್ರಿ, ಎಲ್ಲಿದೆ ಹೋಗ್ರಿ, ಹೆಲ್ಮೆಟ್ ಹಾಕೊಂಡು ಅಡ್ಡಾಡ್ರಿ ಆಯ್ತಾ. ಹೆಲ್ಮೆಟ್ ಹಾಕೊಂಡು ಅಡ್ಡಾಡ್ಬೇಕು, ಗಾಡಿ ಟೈಮ್ ಟು ಟೈಮ್ ಇನ್ಶೂರೆನ್ಸ್ ಮಾಡಿರ್ಬೇಕು, DL ಇರಬೇಕು. ಇವೆಲ್ಲ ಇದ್ರೆ ಏನಾರ ಹೆಚ್ಚು ಕಡಿಮೆ ಆದರೆ ಹಿಂದಿದ್ದವ್ರಿಗೆ ಅಟ್ಲೀಸ್ಟ್ ಅನುಕೂಲ ಆಗುತ್ತೆ. ನಮ್ಗೆ ಹೆಲ್ಮೆಟ್ ಹಾಕೊಂಡು ನಾವು ಉಳಿತೇವೆ. ನಮ್ಮಲ್ಲಿ 80% ಅಪಘಾತ ಪ್ರಕರಣಗಳು ಜನ ಸಾಯ್ತಾ ಇರೋದು ಓನ್ಲಿ ಬಿಕಾಸ್ ಆಫ್ ಹೆಲ್ಮೆಟ್ ಇಲ್ಲದೆ ಗಾಡಿ ಓಡಿಸಿ ಸಾಯ್ತಾರೆ.
ಕಾಂಪಿಟೇಷನ್ ಸ್ಪರ್ಧಾತ್ಮಕ ಪರೀಕ್ಷೆಗಳು ಓದಬೇಕಂತಿತ್ತಪ್ಪ ಅಂದರೆ ಗೌರ್ಮೆಂಟ್ ಒಂದು ಎಕ್ಸಾಮ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸಮಾಜ ಕಲ್ಯಾಣ ಇಲಾಖೆಯಿಂದ ಎಕ್ಸಾಮ್ ಕರೀತಾರೆ. ಆ ಎಕ್ಸಾಮ್ ಬರೀಬೇಕು. ಬರೋದೇ ಎಕ್ಸಾಮ್ ಪಾಸ್ ಆಗಿಬಿಟ್ರೆ ಕಂಪ್ಲೀಟ್ ಕೋಚಿಂಗ್ ಫ್ರೀನೇ ಇರ್ತದೆ. ನಿಮ್ಮದು ಎಕ್ಸಾಮ್ ಪಾಸ್ ಆಗುತ್ತಲ್ಲ. ಇವೆಲ್ಲವೂ ಮಾಹಿತಿಗಳು ನಿಮಗೆ ಕೊರತೆ ಇತ್ತಪ್ಪ ಅಂದರೆ ನಿಮ್ಮ ಮನೆಯಲ್ಲಿ ಯಾರ ಹುಡುಗರು ಇದ್ದರೆ ಸರ್ ನಮಗೆ ಅರ್ಥ ಆಗ್ತಾ ಇಲ್ಲ, ನಮ್ಮ ಹುಡುಗರು ನಾಳೆ ನಾವು ಏನು ಓದಿಸ್ಬೇಕು, ಏನು ಮಾಡಬೇಕು, ನಿಮ್ಗೆ ಏನಾರ ಗೊತ್ತಾಗಿಲ್ಲ ಅಂದರೆ ದಯವಿಟ್ಟು ನೀವು ಬರೀ ಪೊಲೀಸ್ನ ನಮ್ಮಲ್ಲಿ ಅಪರಾಧ ಏನಂದ್ರೆ ಅಪರಾಧ ಮಾಡಿದಷ್ಟೇ ಸ್ಟೇಷನ್ ಬರ್ಬೇಕಂತ ಇಲ್ಲ. ನಾನು ಇದ್ದೀನಿ, ನಿಮಗೆ ನಾನು ಬದಲಿಸ್ಬಿಟ್ಟಂಥವ್ರೆಲ್ಲ ಎಲ್ಲ ಹೆಂಗದಾರೆ. ನಿಮ್ಗೆ ಏನಾರ ಹುಡುಗ ವಿಷಯ ಓದೋ ವಿಷಯ ಒಳಗಾಗಲಿ ಬೇರೆ ಎಲ್ಲ ಯಾವ ವಿಷಯ ನಿಮ್ಗೆ ಡೌಟ್ ಇತ್ತಪ್ಪ ಅಂದರೆ ನಮ್ಮ ಸ್ಟೇಷನ್ಗೆ ಬರ್ರಿ, ನಮ್ಮ ಆಫೀಸಿಗೆ ಬರ್ರಿ, ನಿಮ್ಮನ್ನ ಏನು ಬೇಕು ಮಾಹಿತಿನ ಕೊಡ್ತೇನೆ. ಆಯ್ತಾ? ಬರೀ ಜಗಳ ಆಯಿತು, ಅದೊಂದು ಇದಾಯಿತು, ಹೊಲ ಏನು ಕೆಲಸ ಆಯಿತು ಅಂದರೆ ಸ್ಟೇಷನ್ ಹೋಗ್ಬೇಕಂತ ಇಲ್ಲ. ಒಳ್ಳೆಯ ಸಲಹೆ ಕೇಳೋಕ್ಕೂ ಅಧಿಕಾರಿಗಳ ಹತ್ರ ಹೋಗ್ಬೇಕಂತ ಅರ್ಥ ಆಯ್ತಾ? ಯಾರೇ ಇರಲಿ, ಯಾರೇ ಇರಲಿ, ಈ ಮನೆಯಲ್ಲಿ ಏನೋ ಪಾಪ ಗೊತ್ತಿರಲ್ಲ. ಈಗ ಹುಡುಗರು 60% ಮಾಡಿರ್ತಾರೆ, 90% ಮಾಡಿರ್ತಾರೆ, ಏನು ಓದಿಸ್ಬೇಕಂತ ಗೊತ್ತಿರಲ್ಲ. ಅಲ್ಲಾಗಿರ್ತೀವಿ, ಮಾಹಿತಿ ಕೊಡ್ತಾ ಇರುತ್ತೆ, ಆರ್ಥಿಕ ಸಮಸ್ಯೆ ಬೇರೆ ಇರುತ್ತೆ. ಆ ಹುಡುಗ ಓದೋಕೆ ಆಸೆ ಇರುತ್ತೆ ಪಾಪ, ಆ ಹುಡುಗ ಓದ್ಬೇಕಾದ್ರೆ ಆಸೆ ಸಿಕ್ಕಾಪಟ್ಟೆ ಇರುತ್ತೆ, ಬಟ್ ನಿಮಗೆ ಕಲ್ಸಕ್ಕೆ ಆಗ್ತಿರುತ್ತೆ. ಇವೆಲ್ಲ ಸಮಸ್ಯೆಗಳು ನಿಮ್ಗೆ ಗೊತ್ತಿರಲ್ಲ ಪಾಪ, ಏನು ಅನುಕೂಲ ಗೌರ್ಮೆಂಟ್ ಏನು ಅನುಕೂಲ. ನಮ್ಮ ಕಡೆ ಬಂದರೆ ನಾವು ನಮ್ಮಿಂದ ಏನಾಗುತ್ತೆ ಸಹಾಯ ಆಗ್ತದೆ ನಾವೆಲ್ಲ ನಿಮ್ಗೆ ಮಾಹಿತಿ ಕೊಡ್ತೇವೆ. ಈ ಥರ ಎಕ್ಸಾಮ್ ಬರೋದು ಈ ಥರ ಅನುಕೂಲ ಆಗುತ್ತೆ, ಈ ಸ್ಕಾಲರ್ಶಿಪ್ ಬರುತ್ತೆ, ಎಲ್ಲ ನಾವು ಹೇಳ್ಕೊಡ್ತೇವೆ. PSI ವಿಜಯಕೃಷ್ಣ ಮಾತನಾಡಿ KSP ಆ್ಯಪ್ ಬಗ್ಗೆ ನಾಗರಿಕರಿಗೆ ತಿಳಿಸಿ, ಮನೆ ಬಿಟ್ಟು ಪ್ರವಾಸಕ್ಕೆ ಅಲ್ಲದೆ ಇತರೆ ಸಂದರ್ಭಗಳಲ್ಲಿ ಮನೆ ಬಿಟ್ಟು ಹೊರ ಹೋಗುವಾಗ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿದರೆ ನೀವು ವಾಪಸ್ ಮನೆಗೆ ಬರುವವರೆಗೆ ನಿಮ್ಮ ಮನೆಯ ಜವಾಬ್ದಾರಿ ನಮ್ಮ ಮೇಲಿರುತ್ತದೆ ಎಂದರು. ಏನೇನು ಸಹಕಾರಿ ಆಗುತ್ತೆ ಅಂತ ಹೇಳಿ ಕೆಲವೊಂದು ಅಪ್ಲಿಕೇಶನ್ಸ್ ಇದಾವೆ, ಅಂದ್ರೆ ಮೊಬೈಲ್ ಅಪ್ಲಿಕೇಶನ್ಸ್. ಫಾರ್ ಎಕ್ಸಾಂಪಲ್ ಈಗ ಗಾಂಜಾ ಸಂಬಂಧದ್ದು, ಇನ್ನೊಂದು ನಿಮ್ ಮನೆ ಕೀಲ್ ಹಾಕಿದ್ರೆ ಅದನ್ನ ಏನ್ ಮಾಡ್ಬೇಕು, ಆ ಕೀಲ್ ಹಾಕಿದ್ರೆ ನೀವು ಯಾರು ಈಗ ಕಳ್ತನ ವಿಷಯದಾಗ ಕಳ್ತನ ಹೋಗಿ ಮನೆಗಳು ಕಳ್ತನ ಮಾಡ್ತಾವ. ಮನೆಗಳು ಕಳ್ತನ ಹಾಕಲಕ್ಕ ನೀವು ಈಗ ನಮ್ಮಲ್ಲಿ ಹೊಸ ಒಂದು ಆದೇಶ ಹೊರಡಿಸ್ಯಾರ, ಯಾರೋ ಮಾನ್ಯ DG ಸಾಹೇಬರು. ಅದರಲ್ಲಿ ಏನಾಯ್ತಂದ್ರೆ ಒಂದು ನಂಬರ್ ಇದೆ 8772977777. ಈ ಫೋನ್ ನಂಬರಿಗೆ ನೀವು ನಿಮ್ಮ ಮನೇಲಿ ಏನಾದ್ರು ನೀವೆಲ್ಲಾದ್ರೂ ಊರಿಗೆ ಎಲ್ಲ ಯಾವ್ದಾದ್ರು ಊರಿಗೆ ಹೋಗ್ತಿದ್ರೆ, ಒಂದಿನ ಆಗ್ಲಿ 2 ದಿನ ಆಗ್ಲಿ, ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತಿದ್ರೆ, ಬೆಳಗ್ಗೆ ಹೋಗಿ ರಾತ್ರಿ ಬರ್ತಾನಂತಂದ್ರೆ ಅದನ್ನ ನೀವು ಫೋನ್ ಹಾಕಿ ಒಂದು ಲೊಕೇಶನ್ ಹಾಕಿಬಿಟ್ರೆ ರಾತ್ರಿ ನಮ್ಮ ನೈಟ್ ರನ್ ಪೊಲೀಸ್ ಇರ್ತಾರಲ್ಲ, ಒಂದು 3 ಸಲ ಚೆಕ್ ಮಾಡ್ತಾರೆ ಮನೆ, ನಿಮ್ಮ ಮನೆನ. ಆ ಮನೆ ನಿಮ್ಮ ಮನೆಗೆ ಬಂದು 3 ಸಲ, ಒಂದ್ಸಲ ಅಲ್ಲ 3 ಸಲ ಚೆಕ್ ಮಾಡ್ತಾರ. 3 ಸಲ ಅಲ್ಲಿ ಹೋಗಿ ಆ ಫೋಟೋ ಲೊಕೇಶನ್ 2 ಹಾಕ್ತಾರ, ನಿಮ್ಮ ಮನೆ ಸೇಫ್ಟಿ ಐತಿಲ್ಲ ಅಂತ ಹೇಳಿ. ಸೊ ಇದನ್ನ ನನಗಿಂತ ಜಾಸ್ತಿ ನಮ್ಮ DSP ಸರ್ ಅವರು ಅದನ್ನೇ ಹೇಳ್ತಾರೆ. ಸೊ ಅದಕ್ಕೆ ಮುಂಚೆ ನಿಮ್ಗೆ ಒಂದು ಸ್ವಲ್ಪ ಅದರ ಬಗ್ಗೆ ನಾಲೆಜ್. ದಲಿತ ಮುಖಂಡರಾದ ಪೂಜಾರ್ ಮರಿಯಪ್ಪ ಮಾತನಾಡಿ, ಪೊಲೀಸರು ನಮ್ಮ ಕೇರಿಗೆ ಬಂದು ಕುಂದುವರ್ತಿ ಕೊರತೆಗಳನ್ನು ಕೇಳಿದ್ದು ಅಲ್ಲದೆ ಜಾಗೃತಿ ಮೂಡಿಸುತ್ತಾ ಬಂದಿದ್ದಾರೆ. ನಮ್ಮ ಕೇರಿಯಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಜೀವನ ಸಾಗಿಸಿಕೊಂಡು ಬರುತ್ತಿದ್ದೇವೆ ಎಂದರು. ಇನ್ನೊಬ್ಬ ಮುಖಂಡ ಐಸಲಾಂ ಸಾಹೇಬ್ ಮಾತನಾಡಿ, ಅರಸೀಕೆರೆಯಲ್ಲಿ ಯಾವುದೇ ಹಬ್ಬ ಹಾಗೂ ಜಾತ್ರೆಗಳಲ್ಲಿ ಎಲ್ಲಾ ಸಮುದಾಯದವರು ಸೇರಿ ಒಗ್ಗಟ್ಟಿನಿಂದ ಆಚರಿಸುತ್ತೇವೆ. PSI ವಿಜಯಕೃಷ್ಣರವರು ಬಂದ ಮೇಲೆ ಅನೇಕ ಪ್ರಕರಣಗಳನ್ನು ಭೇದಿಸಿದ್ದಾರೆ, ಸಾರ್ವಜನಿಕರಿಗೆ ಸ್ಪಂದಿಸುತ್ತಿದ್ದಾರೆ ಎಂದರು. ಇದೇ ಸಂದರ್ಭದಲ್ಲಿ DYSP ಸಂತೋಷ್ ಚವ್ಹಾಣ್, PSI ವಿಜಯಕೃಷ್ಣ, ಪ್ರೊಬೇಷನರಿ PSI ನಾಗರಾಜ್, ಪೂಜಾರ್ ಮರಿಯಪ್ಪ, ಸಲಾಂ ಸಾಹೇಬ್, P ದುರ್ಗಮ್ಮ, ಮರಿಯಪ್ಪ, P ಹಾಲೇಶ್, ಅಬ್ದುಲ್ ಸಾಹೇಬ್, ಹಬೀಬ್ ಸಾಹೇಬ್, K ಮಹಾಂತೇಶ್, KD ಅಂಜಿನಪ್ಪ, ಕಾಜಿ ಮೊಹಮ್ಮದ್ ಸಾಹೇಬ್, ಪೊಲೀಸ್ ಇಲಾಖೆಯ ಜಾತಪ್ಪ, ಕೊಟ್ರೇಶ್, ವಾಸು, ರವಿ ನಾಯ್ಕ್, ಹರೀಶ್ ಹಾಗೂ ದಲಿತ ಮುಖಂಡರು, ಮಹಿಳೆಯರು, ಗ್ರಾಮಸ್ಥರು ಹಾಜರಿದ್ದರು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು. ನಮಸ್ಕಾರ, ಇದು ನಿಮ್ಮ GBH 63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.